ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಲ್ಲೂರಿನ ಕ್ಷೇತ್ರದ ಬಗ್ಗೆ ವಿಶ್ವನಾಥನ ಮಹಿಮೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನಿನ್ನೆ ಸಂಚಿಕೆಯಲ್ಲಿ ನಾವು ಕೃಷ್ಣನ ಮಹಿಮೆ ಬಗ್ಗೆ ಮಾತನಾಡಿದ್ವಿ. ನಿನ್ನೆ ಸಂಚಿಕೆ ಸಾಲದೇ ಇಲ್ಲ ಅನ್ಸುತ್ತೆ ಅಲ್ವಾ, ಅಷ್ಟೊಂದಿದೆ ಕೃಷ್ಣನ ಮಹಿಮೆ ಬಗ್ಗೆ. ಇವತ್ತಿನ ಸಂಚಿಕೆಯಲ್ಲಿ ವಿಶ್ವನಾಥನ ಮಹಿಮೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ವಾದಿರಾಜರು ತೀರ್ಥ ಪ್ರಬಂಧ ಅನ್ನುವಂಥ ಅದ್ಭುತವಾದ ಗ್ರಂಥ ಎಲ್ಲಿಂದ ಹೊರಟು ಹೇಗೆ ಈ ಭೂಪ್ರದಕ್ಷಿಣೆಯನ್ನು ಭಾರತ ದೇಶದಲ್ಲಿ ಮಾಡಬೇಕು, ಅಲ್ಲಲ್ಲಿ ಇರುವಂಥ ಸ್ಥಳಗಳ ಮಹಿಮೆ ಏನು, ಆ ಮಹಿಮೆಯಿಂದ ನಮಗೆ ಸಿಗುವುದಾದರೂ ಏನು ಅಂತ. ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಈ ಲಯಕ್ಕೆ ಕಾರಣರಾದಂಥ ರುದ್ರದೇವರು, ಮನಸ್ಸಿಗೆ ಕಾರಣರಾದಂಥ ರುದ್ರದೇವರು. ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ ಅಂತಂದರು. ಸರಿ, ಇದು ಎಲ್ಲವೂ ಯಾಕೆ ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಈ ಮಹಿಮೆ ಏನಕ್ಕೆ ಅಂತಂದರೆ, ನಾವು ಎಲ್ಲಿಗೆ ಏನೇ ಪರಿಹಾರಗಳನ್ನು ಹೇಳಿದರೂ ಕೊನೆಯಲ್ಲಿ ಅದು ಅಂತ್ಯ ಆಗೋದು ದೇವರಲ್ಲಿ ಸ್ಮರಣೆ, ದೇವರ ದೇವಸ್ಥಾನ, ದೇವರು ನಿರ್ಮಿಸಿದಂಥ ಈ ಕೆರೆ ಕಟ್ಟೆ ಹಬ್ಬ ನದಿ ಸಮುದ್ರ ಈ ರೀತಿ ಈಗಿರುವಂಥ ಸ್ಥಳದಲ್ಲಿ ಸ್ನಾನ ದರ್ಶನ ಇತ್ಯಾದಿಗಳು. ನಮ್ಮಲ್ಲಿ ಹೇಳ್ತಾರೆ ಎಲ್ಲೂರಿನ ವಿಶ್ವನಾಥ. ಇದೇ ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಎಲ್ಲೂರಿನ ವಿಶ್ವನಾಥನ ದೇವಸ್ಥಾನ ಅದ್ಭುತ ಸುಂದರ ಪರಿಸರದಲ್ಲಿ ಕೂಡಿದೆ. ಈ ವಿಶ್ವನಾಥ ದೇವಸ್ಥಾನದಲ್ಲಿ ದೇವರು ದೊಡ್ಡದು, ಯಾವುದು ಸ್ಥಳದಲ್ಲೂ ನೋಡಲಿಕ್ಕಿಲ್ಲ ಅಂಥದ್ದೊಂದು ದೊಡ್ಡ ಶೂಲವನ್ನು ಹಿಡಿದಿದ್ದಾನೆ, ಕೈಯಲ್ಲಿ ಜಪಮಣಿಯನ್ನು ಹಿಡಿದಿದ್ದಾನೆ, ಮುಕ್ಕಣ್ಣನಾಗಿದ್ದಾನೆ. ಎತ್ತಾ ದುಷ್ಟಶಕ್ತಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವನು ಹಾವು ಸಹಿತವಾಗಿದ್ದಾನೆ. ಹಾವುಗಳು ಬಂದು ದೊಡ್ಡ ದೊಡ್ಡ ಹಾವು, ಅದರಲ್ಲಿ ಸಾಮಾನ್ಯ ನಾವು ನೋಡೋದು ರುದ್ರದೇವರ ತಲೆ ಮೇಲೆ ಒಂದು ಹಾವು ಸೈಡಲ್ಲಿ ಕೂತಿತ್ತು ಅಂದರೆ ವಿಷ ಕಂಠ ಅಂತ. ವಾಮದೇವ ವಿರಂಚಿತನಯ ಉಮಾಮನೋಹರ ಉಗ್ರ ದುರ್ಜಟಿ ಸಾಮಜಾಜನ ವಸನಭೂಷಣ ಸುಮನ ಸೋತ್ತಂಶ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಲವಿಲೋಚನ ಕಾಮಿತಪ್ರದ ಕರುಣು ಸಮೆಗೆ ಸದಾಸು ಮಂಗಳವ. ನಮಗೆ ಮಂಗಳವಾಗಬೇಕು, ಕ್ಷಿಪ್ರ ಫಲ ಬೇಕು, ತಕ್ಷಣದಲ್ಲಿ ಬರಬೇಕು. ಎಲ್ಲ ಅನೇಕ ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ದೇವರುಗಳಿದ್ದಾರೆ. ವಾಯುದೇವರೆಲ್ಲ ಹನುಮಂತ ದೇವರು ತಕ್ಷಣ ಕೂಲಿಯಲ್ಲ, ಹಂಗಾರೆ ಅವ್ರು ಬೇಡ ಅಲ್ಲ, ನೋಡಿ ಅಳದು ತೂಗಿ ವರವನ್ನು ಕೊಟ್ಟರೆ ಅದು ಸ್ಥಿರ. ರುದ್ರದೇವರು ಭೋಳಾಶಂಕರ ಅಂತಲೇ ಹೆಸರು ಅವನಿಗೆ. ಕೇಳಿದ್ದನ್ನು ಕೊಡ್ತಾನೆ. ಬಂದ್ಯಾ, ನಮಸ್ಕಾರ ಮಾಡಿದ್ಯಾ, ಏನು ಬೇಕಪ್ಪ, ನನಗೆ ಹೀಗಾಗಿದೆ, ಓಕೆ ಡನ್. ನಿನ್ನ ಆಗು ಹೋಗುಗಳ ಬಗ್ಗೆ ಚಿಂತೆ ಇಲ್ಲ. ಅಂಥ ಅದ್ಭುತವಾದ ಮನಸ್ಸುಳ್ಳಂಥ ಎಲ್ಲೂರು ಅನ್ನುವ ಸ್ಥಳದಲ್ಲಿ ವಿಶ್ವಕ್ಕೆ ನಾಥನಾದ ವಿಶ್ವನಾಥ. ಕಾಶಿಯಿಂದ ಎಷ್ಟು ಈಕ್ವಲೋ ಅಷ್ಟೇ ಈಕ್ವಲ್ ಅಂತ ವೆಲ್ಲೂರು ವಿಶ್ವನಾಥನು. ಅಲ್ಲಿಯೂ ಕಾಶಿ ವಿಶ್ವನಾಥ, ಇಲ್ಲಿಯೂ ಕಾಶಿ ವಿಶ್ವನಾಥ. ಅವನು ಆ ಥರ ಸ್ವರೂಪದಲ್ಲಿ ಇವತ್ತಿಗೂ ನಮಗೆಲ್ಲ ಕಂಗೊಳಿಸ್ತಾ ಇದ್ದಾನೆ. ಅದು ಸಮುದ್ರದ ತೀರ. ಒಂದೊಂದು ವಿಚಾರವೂ ಸಮುದ್ರಕ್ಕೆ ಎಂಡು ಅಂತೀವಿ. ಈ ನದಿ ನೀರು ಎಲ್ಲವೂ ಹರಿಕೊಂಡು ಹೋಗುವ ತನಕ ಕಾವೇರಿ ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಫಲ್ಗು ಸರೆಯು ಶ್ರೀಗಂಟಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವನಿತಾ ನೇತ್ರಾವತಿ ಇತ್ಯಾದಯ ಎಲ್ಲವೂ ನದಿಗಳ ಹೆಸರು. ಸಮುದ್ರದಲ್ಲಿ ಹೇಳಿ ನೋಡೋಣ, ಇದು ಕಾವೇರಿ, ಇದು ನದಿ ಅಂತ. ಅದನ್ನು ವಾಯುದೇವರು ಕಾವೇರಿ ನೀರನ್ನು ಮಳೆಯ ರೂಪದಲ್ಲಿ ಕಾವೇರಿಗೆ ಹಾಕ್ತಾರಂತೆ. ಒಮ್ಮೊಮ್ಮೆ ಜೋರು ಮೋಡ ಬರ್ತದೆ, ಕಪ್ಪಗಿರ್ತದೆ, ಇವತ್ತು ಜೋರು ಮಳೆ ಅಂತೀವಿ, ವಿತಿನ್ 5 ಮಿನಿಟ್ಸ್ ಹೊಟ್ಟೋಗುತ್ತೆ. ಕಾರಣ ಗಂಗೆಯಲ್ಲಿ ಬೀಳಬೇಕಾದದ್ದು ನೀರು ಕಾವೇರಿಗೆ ಬಂದಿರ್ತದೆ, ಅದು ನಮಗೆ ಸಿಗೋದಿಲ್ಲ. ಅದಕ್ಕೆ ವಾಯುದೇವರು ಅದನ್ನು ಸಪ್ರೇಟ್ ಮಾಡಿ ತೊಗೊಂಡೋಗಿ ಅಲ್ಲಿ ಹಾಕ್ತಾರಂತೆ. ಯಾಕೆ? ಗಂಗೆಗೆ ಸಮುದ್ರದಲ್ಲಿ ಸೇರಿದಂಥ ಗಂಗಾ
ಕಾವೇರಿಗೆ ಸೇರಿದಂಥ ಕಾವೇರಿಯನ್ನು ಮತ್ತೆ ಮೇಲಕ್ಕೆ ಕಳಿಸಿ ಕೆಳಗಡೆ ಇಳಿಸ್ತಾರೆ. ಆ ಅದ್ಭುತ ಕಾರ್ಯವನ್ನು ಮಾಡೋದು ವಾಯುದೇವರೇ. ಅಂಥ ವಾಯುದೇವರು ಅಂಥ ವಿಶ್ವನಾಥ ಕ್ಷೇತ್ರ, ಅಲ್ಲಿ ನಮಗೆ ಅದ್ಭುತವಾದ ಅನುಗ್ರಹ, ಕ್ಷಿಪ್ರ ಫಲ ಇವೆಲ್ಲವೂ ದೊರಕುತ್ತಲ್ಲಿ. ಹಾಗಾಗಿ ವಾದಿರಾಜರ ಪ್ರದಕ್ಷಿಣಾ ರೂಪ ಈ ಭಾರತ ದೇಶವನ್ನು ಹೇಗೆ ಮಾಡಬೇಕು ಅಂಥದ್ದನ್ನು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಶ್ಲೋಕಗಳಿವೆ, ಅದಕ್ಕೆ ತಾತ್ಪರ್ಯಗಳಿವೆ. ಆ ತಾತ್ಪರ್ಯಗಳೆಲ್ಲ ಹೇಳ್ತಾ ಇದ್ದರೆ ಒಂದು ಕ್ಷೇತ್ರವನ್ನು ಒಂದು ದಿನ ಯಾಕೆ ತಿಂಗಳು ಹೇಳಿದ್ರೂ ಮುಗಿಯೋದಿಲ್ಲ. ಅಷ್ಟು ಅದ್ಭುತ ಸುಂದರ ಗ್ರಂಥ. ಅಲ್ಲಿಗೆ ಹೋದರೆ, ವಿಶ್ವನಾಥ ಕ್ಷೇತ್ರಕ್ಕೆ ಹೋದರೆ ಇಷ್ಟಾರ್ಥ ಸಿದ್ಧಿಗಳು ಮುಖ್ಯ. ಯಾವುದಾದ್ರೂ ಹುಳ ಅಥವಾ ಹಾವು ಕಚ್ಚಿ ವಿಷಪ್ರಾಶನ ಆಗಿ, ಅಥವಾ ಹೊಟ್ಟೆಗೆ ಯಾರಾದರೂ ಮದ್ದು ಹಾಕಿಟ್ಟಿದ್ದಾರೆ, ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂದರೆ ಅದೆಷ್ಟು ನಾಶ ಆಗ್ತದೆ ಆ ಕ್ಷೇತ್ರದಲ್ಲಿ ಹೋಗಿ ದರ್ಶನ ಮಾಡಿ ತೀರ್ಥ ತಗೊಂಡ್ರೆ. ಅಂತ ಈ ವಿಶ್ವನಾಥ ನಮಗೆ ಎಲ್ಲೂರಿನ ವಿಶ್ವನಾಥ ಅಂತಲೇ ಭಾಳ ಪ್ರಸಿದ್ಧಿ. ನೀವು ನೆಟ್ಟಲ್ಲಿ ಕೂಡ ನೋಡ್ಬೋದು ಎಲ್ಲೂರು ವಿಶ್ವನಾಥನ ಒಂದು ದೇವಸ್ಥಾನ ಎಷ್ಟು ಸುಂದರವಾಗಿದೆ, ಅದು ಹೇಗಿದೆ, ಅದರ ಹಾವುಗಳು ಹೇಗಿದೆ, ತ್ರಿಶೂಲ ಹೇಗಿದೆ, ಮುಕ್ಕಣ್ಣೇಶ್ವರ ಅನ್ನುವಂಥದ್ದು 3 ಕಣ್ಣು, 3ನೇ ಕಣ್ಣು ಹೇಗಿದೆ ಅನ್ನೋದನ್ನು ನೋಡಬೇಕಂದ್ರೆ ನಾವು ಎಲ್ಲೂರಿನ ವಿಶ್ವನಾಥನ ದರ್ಶನ ಮಾಡಿದರೆ, ದರ್ಶನ ಮಾತ್ರದಿಂದ ಭಕ್ತಿಯನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ವೈರಾಗ್ಯವನ್ನು ಕೊಟ್ಟು, ನಮ್ಮನ್ನು ಒಂದು ಉತ್ತಮ ಸ್ಥಿತಿಗೆ ತಂದು, ನಮ್ಮ ಕಾರ್ಯಗಳು ಕೆಲಸಗಳಲ್ಲಿ ದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ, ಮನುಷ್ಯನಿಗೆ ಸಂಸಾರಿ ಅಕ್ಷಯ ಸಾಗರ, ಇದು ಕೊನೆ ಇಲ್ಲದ ಸಾಗರ. ಈ ಕೊನೆಯಿಲ್ಲದ ಸಾಗರದಲ್ಲಿ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಏಕಾಗ್ರತೆಯಿಂದ ನಾವು ಆ ವಿಶ್ವನಾಥನ ದರ್ಶನ ಮಾಡಿದರೆ, ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಂತೆಂಥ ಅದ್ಭುತ ದೇವಸ್ಥಾನಗಳು ಅಲ್ಲಿರುವಂಥ ವಿಚಾರಗಳನ್ನು ತಿಳಿದಿದ್ದಾರೆ. ಇದರಲ್ಲಿ ಯೋಗಿನಿ ಅನ್ನತಕ್ಕ ಪಿಶಾಚಿಗಳ ದುಷ್ಟಶಕ್ತಿಯ ಕಾಟಗಳು ಅಥವಾ ಬೇರೆ ದುಷ್ಟಶಕ್ತಿಗಳ ಕಾಟವಿದ್ದರೂ ಎಲ್ಲೂರಿನ, ಯಾಕೆ ಭೂತಗಳಿಗೆಲ್ಲ ನಿಯಾಮಕ. ಭೂತ ಅಂದರೆ ದೆವ್ವ ಅಲ್ಲ, ಈ ಗಣಗಳಿಗೂ ಭೂತಗಳು ಪಂಚಭೂತಗಳು ಇತ್ಯಾದಿಗಳಿಗೆಲ್ಲ ನಿಯಾಮಕ ನಮ್ಮ ರುದ್ರದೇವರು. ಅದು ಅಲ್ಲದೆ ಭಾಳ ಸುಂದರರಂತೆ. ಸುಂದರ ಅಂದರೆ ವಾಮದೇವ ವಿರಂಚಿತನೆಯ ಉಮಾ ಮನೋಹರ, ಅದ್ಭುತವಾದ ಮನೋಹರ ಮೂರ್ತಿ ಉಳ್ಳಂಥ ನಮ್ಮ ಎಲ್ಲೂರಿನ ವಿಶ್ವನಾಥನ ದರ್ಶನ. ನಾವೆಲ್ಲ ಅಲ್ಲಿದ್ದೀವಿ. ಈಗ ನಮ್ಮ ಮನಸ್ಸು ವಾಯುವೇಗ ಮನೋವೇಗ ಅಂತ, ಮನೋವೇಗಕ್ಕಿಂತ ಫಾಸ್ಟ್ ವಾಯುವೇಗ ಅಂತೆ, ವಾಯುದೇವರ ಸ್ಪೀಡು. ನಾವು ಎಲ್ಲೂರಿಗೆ ಇದ್ದೀವಿ ಆಲ್ರೆಡಿ ಇದ್ದೀವಿ. ನಾವು ಅಲ್ಲಿ ಪ್ರದಕ್ಷಿಣ ನಮಸ್ಕಾರ ಆಗ್ತಾ ಇದ್ದೀವಿ. ಹಾಗೆ ನಮ್ಮ ವೀಕ್ಷಕರು, ಸರಳ ಜೀವನ ವೀಕ್ಷಕರೆಲ್ಲ ಈಗ ನಾವು ಹೇಳೋದ್ರಿಂದ ಶ್ರವಣಂ, ಕೀರ್ತನಂ, ದಾಸ್ಯಂ, ಪಾದಸೇವನಂ, ಆತ್ಮನಿವೇದನಂ, ಸಖ್ಯಂ, ನವವಿಧ ಭಕುತಿಯಲ್ಲಿ ಶ್ರವಣ ಭಾಳ ಮುಖ್ಯ. ಅದರಿಂದ ನಮಗೆ ಕಷ್ಟ ಇದೆ. ದೇವರ ಚಿಂತೆ ಒಂದು ಚೂರು, ಅದರಲ್ಲೂ ಮುಖ್ಯವಾಗಿ ರುದ್ರದೇವರ ಚಿಂತೆ, ಅವರ ಬಗ್ಗೆ ಒಂದು ಸ್ವಲ್ಪ ಮಾತು, ಅದರಲ್ಲಿ ಇರುವಂಥ ವಿಶೇಷ. ವಾದಿರಾಜರು ಹೋದಂಥ ಕ್ಷೇತ್ರದಲ್ಲಿ ಇರುವಂಥ ಈ ರುದ್ರದೇವರು ಅದ್ಭುತವೆನಿಸಿದೆ. ಅದೇ ಥರ ಅದರ ಪಕ್ಕದಲ್ಲೇ ಇರುವಂಥ ನಂದಿಕೇಶ್ವರನ ಮಹಿಮಾ. ನಂದಿಕೇಶ್ವರ ಹೇಗಿದ್ದ, ವಾದಿರಾಜರು ಹೋಗ್ಬೇಕಾದ್ರೆ ಬಾಗಿಲು ಹಾಕಿಬಿಟ್ರಂತ ಬೇಕಂತ. ಆಗ ನಂದಿಕೇಶ್ವರನನ್ನು ಅವನೂ ರುದ್ರದೇವರೇ. ಅದು ಅಲ್ಲದೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅಗಸ್ತ್ಯ ಋಷಿಗಳು ಸಹ್ಯಾದ್ರಿ ಬೆಟ್ಟವನ್ನು ಹತ್ತಿದ್ರಲ್ಲ, ಅವರು ನಡೆದಂಥ ಎಲ್ಲ ದಾರಿಗಳು ನಮಗೆ ಈ ಈಶ್ವರನ ಗುಡಿಯಾಗಿದೆ. ಹಾಗಾಗಿ ಅಗಸ್ತ್ಯ ಋಷಿಗಳ ಸ್ಥಾಪಿತ, ಇದನ್ನು ಮಾಡಿದಂಥ ರಾಜರು ಅಂತಾಸುರ ಅನ್ನುವಂಥ ದೈತ್ಯನ ಸಂಹಾರ ಮಾಡಿದ್ದಕ್ಕಾಗಿ ಈ ಎಲ್ಲೂರಿನ ವಿಶ್ವನಾಥ ಪ್ರಾದುರ್ಭಾವ ಆಗಿತ್ತು. ಸರಿ ಗುರುಜಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟ್ಟಪ್ಪ ಅಂತ ಕೊಳ್ಳೇಗಾಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಟ್ಟಪ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಪುಟ್ಟಪ್ಪ ಅವರು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಮನೆ ಬಗ್ಗೆನಾ? ಇಲ್ಲ, ಮಗನ ಬಗ್ಗೆ. ಓಕೆ. ಜನ್ಮ ದಿನಾಂಕ ತಿಳಿಸಿ. 5/9/2002. ರಾಶಿ ನಕ್ಷತ್ರ? ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಮಾತನಾಡಿ ಗುರುಗಳಿದ್ದಾರೆ. ಹೇಳಿ.
ನಮಸ್ಕಾರ ಗುರುಗಳಿಗೆ. ನಾನು ಸುಮಾರು ಜನ ಹೇಳ್ತಾರೆ ಕಾಲೇ ಸಿಕ್ಕಲ್ಲ, ಎಷ್ಟು ಕಷ್ಟಪಡ್ತೀವಿ ಅಂತ. ದೇವ್ರ ಅನುಗ್ರಹ ನನಗೆ ಅದೃಷ್ಟ ಬುದ್ಧಿ. ನಾನು ಪ್ರತಿ ದಿನ ಪ್ರೋಗ್ರಾಮ್ ನೋಡ್ತೀನಲ್ಲ, ಆಗ್ಲಿ 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 ಒಳ್ಳೆ ಪ್ರತಿ ದಿನ ನೋಡ್ತೀನಿ. ನಿಮ್ದು ಇದರಲ್ಲಿ ಸರಳದಲ್ಲಿ ಮತ್ತೆ ಪ್ರಜಾ ಟಿವಿಲಿ ಯಾವುದೇ ಕಾರಣಕ್ಕೂ ಸಿಕ್ಕದಿಲ್ಲ ಬಿಡಿ. ಆಯ್ತು ಆಯ್ತು ಆಯ್ತು. ಅದಕ್ಕೆ ನನ್ಗೆ ತುಂಬಾ ಸಂತೋಷ. ಪ್ರತಿ ದಿನ ನಿಮ್ ಪ್ರೋಗ್ರಾಮ್ ನೋಡ್ತೀನಿ, ಅದನ್ನೆಲ್ಲ ನೋಡ್ತೀನಿ. ಪ್ರತಿಯೊಂದು ನಂಗೆ ತುಂಬಾ ಸಂತೋಷ ಆಯ್ತದೆ. ಒಳ್ಳೇದಾಯ್ತು ಒಳ್ಳೆ. ಪ್ರತಿಯೊಂದು ಪ್ರತಿಯೊಬ್ಬ ಕಾಲರ್ಗೂ ತುಂಬಾ ಒಳ್ಳೇದ್ ಹೇಳ್ಕೊಡ್ತಿದ್ದಾರೆ. ಖರ್ಚಿನ ರೀತಿ ಅವರ ಜೀವನ ಮಾಡ್ತೀರಿ. ಅದಕ್ಕೋಸ್ಕರ ನಂಗೆ ತುಂಬಾ ಸಂತೋಷ. ನಾನು ನಿಮ್ ಡಿಸ್ಟ್ರಿಕ್ಟ್ ನವನೇ. ಯಾವ ಕಡೆ ಬುದ್ಧಿ? ಚಾಮರಾಜನಗರ ಗುಂಡ್ಲುಪೇಟೆ ರೋಡ್. ಗುಂಡ್ಲುಪೇಟೆ ಅಲ್ಲಿ ಗುಂಡ್ಲುಪೇಟೆ ರೋಡ್ ಅಲ್ಲಿ ಬುದ್ಧಿ. ಅಲ್ಲಿ ಚಾಮರಾಜನಗರದಿಂದ 10 ಕಿಲೋಮೀಟರ್ ಬಿಡಿ. ಆ ಮಾತೆಲ್ಲ ಸಮಯ ಅದು ಹೇಳೋಣಂತೆ. ಈಗ ಹೇಳಿ, ವಿಷಯ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಏನ್ ಕೇಳ್ಬೇಕಿತ್ತು? ಹೇಳಿ ಹೇಳಿ, ಏನ್ ಕೇಳ್ಬೇಕಿತ್ತು? ಅವನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಬುದ್ಧಿ. ಕರ್ಕಾಟಕ ರಾಶಿ, ಇಷ್ಟು ದಿನ ಇದ್ದಂಥ ಕಷ್ಟ ಇನ್ನು ಮುಂದಕ್ಕಿಲ್ಲ. ನಿಮ್ಮ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆಗ್ತದೆ. ಆದರೆ ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ಶಿವಪಾರ್ವತಿ ಗುಡಿ ಇದೆ, ಹೌದಾ? ಅಲ್ಲಿಗೆ ಒಂದು ಸೋಮವಾರ ದಿವಸ ಕುಂಕುಮಾರ್ಚನೆ, ಹಾಲಿನ ಅಭಿಷೇಕ ಪಾರ್ವತಿ ಗುಡಿಗೆ ಮಾಡಿದ್ದಷ್ಟು ಬೇಗ ತಯಾರಾಗ್ತಾರೆ. ಅಕ್ಟೋಬರ್ವರೆಗೂ ಏನೇನು ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತೀರಿ, ಆಗಲಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವಿನಯ್ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಸರಳ ಜೀವನದಲ್ಲಿ ನೀವು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ಕೊಡ್ತೀರಾ ಮೇಡಮ್. ಅದ್ಭುತ ಭಾರತ ಆಗ್ಲಿ, ಆಮೇಲೆ ಕೃಷ್ಣ ಈಗ ಸೀರಿಯಲ್ ಬರ್ತಾ ಇದೆಯಲ್ಲ ಮೇಡಮ್, ಅದು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಾ. ಆಮೇಲೆ ಜ್ಞಾನಪದ ಅಂತ ಇನ್ನೊಂದ್ಸರಿ ಮತ್ತೆ ಶುರು ಮಾಡ್ಬೇಕಿತ್ತು ಅಂತ ನನ್ನ ಆಸೆ ಮೇಡಮ್. ಮಾಡೋಣ, ಟೈಮ್ ಬರುತ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್? ನನ್ ಬಗ್ಗೆನೆ ಕೇಳ್ಬೇಕಿತ್ತು. ಜನ್ಮ ದಿನಾಂಕ ನಿಮ್ದು? ಮೇಡಮ್ ನಂದು ಜನ್ಮ ದಿನಾಂಕ ಸ್ಕೂಲ್ ಡೇಟ್ ಆಫ್ ಬರ್ತ್ ಕೊಡ್ಲಾ? ರಿಯಲ್ ನಿಜವಾದ ಹುಟ್ಟಿದ ಡೇಟ್ ಆಫ್ ಬರ್ತ್ ನಿಜವಾದ ಕೊಡಿ, ಹುಟ್ಟಿದ್ದು. ಹಾ ಸರ್ ಮೇಡಮ್, 16/5/1984. ರಾಶಿ ನಕ್ಷತ್ರ? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿಮ್ಮ ಹೇಳಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಿಮ್ ಪ್ರೋಗ್ರಾಮ್ ಹೆಚ್ಚು ಕಡಿಮೆ ಒಂದ್ 6-7 ವರ್ಷದಿಂದನೂ 5-6 ವರ್ಷದಿಂದನೂ ನೋಡ್ತಾನೆ ಇದೀನಿ ಗುರುಜಿ. ನೀವ್ ಹೇಳೋದು ತುಂಬಾ ಚೆನ್ನಾಗಿ ಹೇಳ್ತೀರಾ ಗುರುಜಿ. ತುಂಬಾ ಸರಳವಾದ ಸುಲಭೋಪಾಯ ಇದರನ್ನು ತುಂಬಾ ಜನಸಾಮಾನ್ಯರಿಗೆ ಕೂಡ ಅನುಕೂಲ ಆಗೋಂಗೆ ತುಂಬಾ ಚೆನ್ನಾಗಿ ಹೇಳ್ತೀರಾ ಗುರುಜಿ. ತುಂಬಾ ಧನ್ಯವಾದಗಳು ಗುರುಜಿ ನಿಮ್ಗೆ. ದೇವ್ರು ಒಳ್ಳೇದ್ ಮಾಡ್ಲಿ. ಈಗ ಕೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಏನು ಗುರುಜಿ? ನಮ್ ಬಗ್ಗೆನೇ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕವ್ವ? ಗುರುಜಿ, ಈಗ ಒಂದ್ ಮನೆ ತಗೊಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಆಗುತ್ತೋ ಇಲ್ವೋ ಅಂತ ಗುರುಜಿ ನಿಮ್ಮಿಂದ ಹೇಳಿ. ತುಂಬಾ ಪ್ರಯತ್ನ ಪಟ್ಟು ತುಂಬಾ ಸುಸ್ತಾಗಿ ಹೋಗಿದ್ದೀನಿ. 7.5 ಇತ್ತು. 7 ವರ್ಷಗಳ ಕಾಲ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶನಿ ಬಿಟ್ಟು ಹೋಗ್ಬೇಕಾದ್ರೆ ಉತ್ತಮ ಕಾರ್ಯಗಳಾಗ್ತದೆ, ಭಯ ಪಡಬೇಡಿ ಅಂತ. ನಿಮ್ಗೆ ಅಕ್ಟೋಬರ್ಲಿ ಸಂಪೂರ್ಣವಾಗಿ ಮುಗೀತದೆ. ಫೆಬ್ರವರಿ 20ನೇ ತಾರೀಕು ನಂತರ ಪ್ರಯತ್ನ ಪಡಿ, ನಿಮ್ಮ ಇಷ್ಟಾರ್ಥಗಳು ಆಗ್ತದೆ. ಶನಿ ಬರಬೇಕಾದ್ರೂ ಅನುಗ್ರಹ ಇದ್ದರೆ ಮನೆ ಕೊಡ್ತಾನೆ. ಈಗ ಬಿಟ್ಟು ಹೋಗ್ಬೇಕಾದ್ರೆ ನಾನು ಕಾಟ ಕೊಟ್ಟೆ, ಇನ್ನು ಮುಂದಕ್ಕೆ ಚೆನ್ನಾಗಿರಿ ಅಂತ ಒಂದು ಮನೆ ಖಂಡಿತವಾಗ್ಲೂ ಸಿಗುತ್ತೆ. ಪ್ರಯತ್ನಗಳನ್ನು ವಿಶೇಷವಾಗಿ ಪಡಿ. ನಿಮ್ಮ ಮನೆಯಿಂದ ಉತ್ತರದಲ್ಲಿ ಒಂದು ಈಶ್ವರನ ಗುಡಿ ಇದೆ, ಹೌದಾ? ಇದೆ ಸರ್, ಇದೆ ಸರ್. ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ, ಪ್ರದಕ್ಷಿಣ ನಮಸ್ಕಾರ ಹೆಚ್ಚಿಗೆ ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತದೆ. ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಖೀಲ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು, ಯಜಮಾನ್ರ ಬಗ್ಗೆ. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಅವ್ರದ್ದು 1973. 1973. ರಾಶಿ ನಕ್ಷತ್ರ? ರಾಶಿ ಕುಂಭ ರಾಶಿ, ಪೂರ್ವಭದ್ರ ನಕ್ಷತ್ರ. ಮಾತನಾಡಿ ಗುರುಗಳಿಂದ. ಹೇಳಿಮ್ಮ ಹೇಳಿ. ನಮಸ್ತೆ ಗುರುಜಿ. ನಿಮ್ಮ ಯಜಮಾನ್ರ ಹೆಸರೇನು? ಸಂಜೀವ್ ಅಂತ. ಸಂಜುನಾ? ಸಂಜೀವ್. ಆಯ್ತಾಯ್ತು, ಪರವಾಗಿಲ್ಲ, ಹೇಳಿ. ಏನು ಕೇಳಬೇಕು? ಅವ್ರ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ಒಳ್ಳೆಯ ದಾರಿಗೆ ಬರ್ತಾನೆ ಇಲ್ಲ ಗುರುಜಿ ಅವರು.
ಇದು ಬರೀ ಮೋಸ ಸುಳ್ಳು ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡೋದು ಆ ಸಾಲ ಯಾರು ಮಾಡ್ತಿದ್ದಾರೆ. ಆ ಸಾಲ ಯಾರು ತೀರಿಸ್ತಾರೆ? ಗುರುಜಿ ಸಾಲ ಹೇಗ್ ತೀರಿಸ್ತಾರೋ ಅದು ಗೊತ್ತಿಲ್ಲ. ಮನೆ ಮುಂದೆಲ್ಲ ಜನ ಬಂದು ಒದರಾಡೋದು ಅದೆಲ್ಲ ಮಾಡ್ತಾರ. ಹಿಂಗಾಗಿ ನಾನು ಅಮ್ಮನ ಮನೇಲಿ ಇರೋದೀಗ. ಹಾಂ 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 ಸರಿ ಆಯಿತು. ಈಗ ಅವರ ಸ್ವಭಾವತಃ ಬದಲಾವಣೆ ಆಗಲಿಕ್ಕೆ ಅನೇಕ ಮಾರ್ಗಗಳು ಇದೆ. ಇದಕ್ಕೆ ಸ್ವಲ್ಪ ಪ್ರಯತ್ನವೂ ಹೆಚ್ಚಿಗಿರಬೇಕು. ಅವರು ನಾನು ಸರಿ ಹೋಗಬೇಕು ಅನ್ನುವಂಥದ್ದಿರಬೇಕು. ರಾಶಿ ನಕ್ಷತ್ರದಲ್ಲಿ ಏನೂ ಸಮಸ್ಯೆ ಇಲ್ಲ. ಅವರಿಗೆ ದಶಾಭುಕ್ತಿಯಲ್ಲಿ ಎಲ್ಲೋ ತೊಂದರೆ ಇದೆ. ನನ್ನ ಪ್ರಕಾರ ರಾಹು ದಶಾ ನಡೀತಿದೆ ಅಂತ ಅವರಿಗೆ ಸಾಧ್ಯವಾದರೆ ಅವರಿಗೊಂದು ಗೋಮೇಧಿಕದ ಹರಳು ಹಾಕಿಸಿ ಮಧ್ಯದ ಬೆರಳಿಗೆ. ಇಲ್ಲದಿದ್ದರೆ ಅವರ ಒಂದು ಡಾಲರ್ ಮಾಡಿ ಅವರ ಒಂದು ಪಟ್ಟಣ ಕಟ್ಟಿ ಮಂತ್ರಾಕ್ಷತೆ ಹಾಕಿ ಅವರ ಬಟ್ಟೆ ಕೆಳಗಡೆ ಇಟ್ಟು ಪ್ರಾರ್ಥನೆ ಮಾಡಿ 45 ದಿವಸದ ಒಳಗಡೆ ಏನಾರು ಒಂದು ಬದಲಾವಣೆ ಆಗುವ ಸಾಧ್ಯತೆ ಉಂಟು. ಗೋಮೇಧಿಕ ಇಟ್ಕೊಳ್ಳಿ. ತಾನು ಯಾರು, ಯಾಕೆ ಹಿಂಗಾದೆ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಇನ್ನು ಮುಂದಕ್ಕಾರ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಆದದ್ದಾಗಲಿ. ಹಂಗಾರೆ ಕೆಟ್ಟೋದ್ರೆ ಕೆಟ್ಟೇ ಹೋಗಬೇಕು ಅಂತಿಲ್ಲ. ಒಳ್ಳೆಯ ಸಾಧ್ಯತೆ ಉಂಟು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಜಿನು. ನಂದಿಕೇಶ್ವರನ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನಂದಿಕೇಶ್ವರ ಅನ್ನುವಂಥದ್ದು ಮಂಗಳೂರಿನ ರಸ್ತೆಯಲ್ಲಿ ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ನಂದಿಕೇಶ್ವರ. ಅದು ರುದ್ರದೇವರೇ. ನಂದಿಯ ಮೇಲೆ ಕುಳಿತಿರುವಂಥ ಭಂಗಿ, ಬಿಳಿ ನಂದಿ ಅದರ ಮೇಲೆ ಕೂತಿರುವಂಥದ್ದು. ಭಾರ್ಗವ ಋಷಿಯನ್ನು ಭೂಕೀರ್ತಿ ಅನ್ನುವ ರಾಜ ಕರೀತಾನೆ ನಮ್ಮೂರಿಗೆ ಬನ್ನಿ ಅಂತ. ಯಾರು ದೇವಸ್ಥಾನ ಇಲ್ಲದ ಸ್ಥಳದಲ್ಲಿ ನಾನು ಬರಲ್ಲಪ್ಪ ಅಂತಾರೆ. ಇನ್ನೊಂದು, ಎಲ್ಲಿ ದೇವಸ್ಥಾನಗಳು ಇಲ್ಲದೇ ಇದ್ದ ಊರಿನಲ್ಲಿ ವಾಸವೇ ಮಾಡಬಾರ್ದಂತೆ. ಯಾವೂರಾದರೂ ಸರಿ. ಈಗ ಒಂದೊಂದು ಪಾರ್ಟ್ ಆಫ್ ಊರಿದ್ರೂ ಸರಿ. ನಮ್ಮಲ್ಲಿ ಒಂದೊಂದು ಜಯನಗರ, ತ್ಯಾಗರಾಜನಗರ ಹೀಗೆಲ್ಲ ಇರ್ತಾರೆ. ಅಲ್ಲಿ ಆದರೂ ದೇವಸ್ಥಾನ ಇರಬೇಕು. ಅಂಥ ಸ್ಥಳ ದೇವಸ್ಥಾನ ಇಲ್ಲದ ಊರಿನಲ್ಲಿ ವಾಸ ಆಗಲೇಬಾರ್ದು. ಸರಿ ಅಂಥೇಳಿ ತಾನು ಕಾಶಿಗೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಹುಲಿಯನ್ನು ದಾನ ಕೊಡು ಅಂತ ಅಲ್ಲಿ ಸ್ವಪ್ನ ಆಗ್ತದಂತೆ. ಎಲ್ಲಿಗೆ ಅಂಥೇಳಿ ಕಾಡಿಗೆ ಬಂದಾಗ ಯಾವುದೋ ಒಂದು ಗಡ್ಡೆ ಗೆಣಸು ತಿನ್ನಲಿಕ್ಕಾಗಿ ಅವನ ಹೆಂಡತಿ ಜೋರಾಗಿ ಹೊಡಿತಾಳಂತೆ ನೆಲಕ್ಕೆ. ಅಲ್ಲಿಂದ ರಕ್ತ ಚಿಮ್ಮಿಬಿಡುತ್ತದಂತೆ. ರಕ್ತ ಯಾವಾಗ ಚಿಮ್ಮಿ ಬಿಡ್ತದೆ ಹೆದರ್ಕೊಂಡು ಓಡ್ತಾಳೆ. ತೆಗೆದು ನೋಡಿದರೆ ರುದ್ರದೇವರ ಒಂದು ವಿಚಾರ ಇದೆ ನಂದಿಕೇಶ್ವರ. ಆ ನಂದಿಕೇಶ್ವರನ ನೋಡಿ ಇವತ್ತಿಗೂ ಆ ಜೋರಾಗಿ ಆದಂಥ ಪೆಟ್ಟಿನ ಗಾಯ, ಅದಕ್ಕೆ ಗಂಧ ಮತ್ತು ಇತ್ಯಾದಿಗಳನ್ನು ಲೇಪನ ಮಾಡ್ತಾರೆ. ಹಾಗಾಗಿ ದೇವರು ಒಂದು ರೀತಿಯಲ್ಲಿ ಮೂರ್ತಿಮಂತನಾಗಿ ನಂದಿಕೇಶ್ವರ ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಪ್ರೂಫ್. ಆಮೇಲೆ ಆ ಸ್ಥಳ ಶುದ್ಧತೆ ಮಾಡಿ ಅದನ್ನು ದೇವಸ್ಥಾನಗಳನ್ನು ಕಟ್ಟಿ ಈ ಭೂಕೀರ್ತಿ ರಾಜ ಭಾರ್ಗವ ಋಷಿಯನ್ನು ಮತ್ತೆ ಕರೆಸ್ತಾನಂತೆ ಅಂತ ಪುರಾಣ ಪ್ರಸಿದ್ಧವಾದಂಥದ್ದು. ನಂದಿವಾಹನ ನಮ್ಮ ರುದ್ರದೇವರು, ನಂದಿಕೇಶ್ವರ ಅವನ ನಿಯಾಮಕ. ಹೀಗಾಗಿ ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ನಾವು ನಂದಿಕೇಶ್ವರನ, ಅದು ಇವತ್ತಿನ ದಿವಸ ರುದ್ರದೇವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿದ್ರೆ ಯಾವುದ್ಯಾವುದು ಇಷ್ಟಾರ್ಥಗಳು ಎಲ್ಲವೂ ನೆರವೇರ್ತವೆ. ಯಾವ ಭಯನೂ ಇಲ್ಲ. ಹಾಗಾಗಿ ಬೇಗ ಕ್ಷಿಪ್ರಫಲ ಬರಲಿಕ್ಕೆ 2 ವರದಾಯಕವಾದಂಥ ಒಂದು ಅದ್ಭುತ ಕ್ಷೇತ್ರ. ನಿಜವಾದ ತೀರ್ಥ ಪ್ರಬಂಧದ ವಿಶೇಷತೆ ಇನ್ಮೇಲೆ ಶುರು ಆಗೋದು. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವಂಥ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ಆಯಾ ಸ್ಥಳದಲ್ಲಿ ಅದ್ಭುತವಾದಂಥ ದೇವಸ್ಥಾನಗಳು, ದುರ್ಗಾ ಪ್ರಾರ್ಥನೆ ಮತ್ತು ಯೋಗಿನಿ ಅನ್ನತಕ್ಕ ರಾಕ್ಷಸರಗಳ ಸಂಹಾರ, ಅಲ್ಲಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಏನು, ಪುರಾಣ ಇತಿಹಾಸಗಳು ಏನು ಹೇಳ್ತವೆ, ಇದೆಲ್ಲವೂ ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಪರಿಹಾರ. ಆ ಪರಿಹಾರವನ್ನು ನಾವು ದರ್ಶನ ಮಾಡಬೇಕು. ಇಂಥ ದೇವಸ್ಥಾನಕ್ಕೆ ಹೋಗಿ ಅಂತ ನಾವು ಇಲ್ಲಿಂದ ಹೇಳ್ತೀವಿ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಲ್ದಂಗೆ ನಮ್ಮ ಕೈಯಲ್ಲಿ ಎಲ್ಲವೂ ಇದೆ, ಕೇಳುವ ಅವಿಸಾನ ನಮಗಿಲ್ಲ. ಹಾಗಾಗಿ ಒಂದು ಚಿಕ್ಕ ಮಾರ್ಗ ತೋರಿಸ್ಕೊಡುವ ಪ್ರಯತ್ನ. ಸರಿ ಗುರುಜಿ, ಇನ್ನು ಆ ಗ್ರಂಥದಲ್ಲಿ ಪೂಜೆ ವಿಧಿ ವಿಧಾನ ಅದ್ರ ಬಗ್ಗೆ ಬರೆದಿರೋದು ಉಂಟಾ? ನೋಡಿ, ಈ ಕ್ಷೇತ್ರಗಳಲ್ಲಿ ಮಾತ್ರ ಮುಹೂರ್ತ ಇಲ್ಲ ಮತ್ತು ಈ ಥರ ವಿಧಾನಗಳಿಲ್ಲ. ಅಲ್ಲಿಗೆ ದರ್ಶನ ಮಾಡೋದು ಒಂದರಲ್ಲಿಯೇ ನಮಗೆ ಭಾಗ್ಯ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ನಾವು ಈ ಮುಹೂರ್ತದಲ್ಲಿಯೇ ದೇವರನ್ನು ನೋಡೋದು, ಈ ರಾವು ಕಾಲ ಇಲ್ಲ, ಗುಳಿಕಾ ಕಾಲ ಇಲ್ಲ, ಯಮಗಂಡ ಇಲ್ಲ. ದೇವಸ್ಥಾನದ ಆ ಪರಿಸರದ
ಇದರ ಹೋದ ತಕ್ಷಣ ನಾವು ಕೇಳಬೇಕು ಎಲ್ಲೇ ಆದರೂ ಇದರ ಐತಿಹ್ಯ ಏನು, ಯಾಕೆ ಈ ದೇವಸ್ಥಾನ ಸೃಷ್ಟಿಯಾಯಿತು ಅಂತ. ಹೋಗೋದು ಕೈ ಮುಗಿಯೋದು ಅಲ್ಲ, ಅದು ಇರ್ತೇ ಇರ್ತದೆ ರೆಗ್ಯುಲರ್ ಆಗಿ ಮಾಡೋದು. ಇದರ ವಿಶೇಷತೆ ಏನು, ಯಾಕೆ ಈ ಗಣಪತಿ ಇಲ್ಲಿ ಕೂತ, ಯಾಕೆ ನಂದಿಕೇಶ್ವರ ಇಲ್ಲಿ ಬಂದ, ಯಾಕೆ ಎಲ್ಲೂರು ವಿಶ್ವನಾಥನಿಗೆ ಇಂಥ ಹೆಸರಾಯಿತು, ಇವೆಲ್ಲವೂ ತಿಳ್ಕೋಬೇಕು. ತಿಳ್ಕೊಂಡು ನಾವು ನಮಸ್ಕಾರ. ಈಗ ನಮ್ಮ ವೀಕ್ಷಕರು ಅಲ್ಲಿಗೇನಾದ್ರು ಹೋಗುವಂಥ ಪರಿಸ್ಥಿತಿ ಬಂದರೆ, ಅವತ್ತು ಗುರುಗಳು ಹೇಳಿದ್ರು ಒಬ್ಬ ಹೆಣ್ಣು ಮಗಳು ಪೆಟ್ಟಾಯಿತು ಗಡ್ಡೆ ಕಿತ್ತಲಿಕ್ಕೆ ಅಂತ, ಹೋಗಿ ಅದ್ರ ಗಾಯ ಇದೆಯಾ ಅಂತ ನೋಡ್ತಾಳೆ, ಆ ಗಂಧ ಲೇಪನ ಆಗಿರೋದು ನೋಡ್ತಾಳೆ, ಸರಿಗಿರುತ್ತೆ. ಆಗ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಆ ಭಕ್ತಿಯ ಸೃಷ್ಟಿ ಮಾಡೋದಕ್ಕೆ ಈ ಥರದ ಕಾರ್ಯಕ್ರಮಗಳು ಭಾಳ ವಿಶೇಷ. ಓಕೆ, ಆ ಜಾಗದಲ್ಲಿ ಕಿತ್ತಿರೋ ಜಾಗದಲ್ಲಿ ಗಂಧ ಲೇಪನ ಮಾಡಿದ್ದಾರೆ. ಕಿತ್ತಿರೋ ಜಾಗ ಅಲ್ಲಿ ಮೂರ್ತಿ ಇತ್ತು, ರುದ್ರದೇವರು ಸಾಕ್ಷಾತ್ ಆಗಲ್ಲಿ ಕೂತಿದ್ರು. ಭಾರ್ಗವ ಋಷಿಗಳು ಬರಲ್ಲ ನಾನು ದೇವಸ್ಥಾನ ಇಲ್ಲದಿದ್ದ ಊರಿಗೆ ಅಂತ. ಯಾಕೆ ನಾನು ಕೊಡ್ತೀನಿ ಅಂತ ಕಾಶಿ ವಿಶ್ವನಾಥನೇ ನಂದಿಕೇಶ್ವರನ ರೂಪದಲ್ಲಿ ಅಲ್ಲಿ ಹಸುವೆಗಾಗಿ ಏನೋ ಒಂದು ಗಡ್ಡೆ ಕಿತ್ತಬೇಕಲ್ಲ, ಜೋರಾಗಿ ಪೆಟ್ಟಾದಾಗ ರುದ್ರದೇವರಿಗೆ ತಲೆ ಪೆಟ್ಟಾಯ್ತಂತೆ, ರಕ್ತ ಚಿಂಬಿಡ್ತು. ಅಂದರೆ ಸಾಮಾನ್ಯವಾಗಿ ರುದ್ರದೇವರು ಅಲ್ಲಿಯೇ ಇದ್ದರು, ಈಗಲೂ ಇದ್ದಾರೆ. ನಾವು ದರ್ಶನ ಮಾತ್ರದಿಂದ ನಮ್ಮ ಪಾಪ ಪರಿಹಾರ, ಅಲ್ಲಿ ಬರುವಂಥ ಅದ್ಭುತ ವೈಬ್ರೇಷನ್ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಕಾಂತಿ ಕೊಡುತ್ತೆ, ಆರೋಗ್ಯ ಪ್ರಾಪ್ತಿ ಆಗ್ತದೆ. ಹಣಕಾಸಿನಲ್ಲಿ ನಿನ್ನ ಕೋರಿಕೆ ಮೇರೆ ಬೇಕಾದ್ರೆ ನೀವು ನೋಡಿ, ದೇವಸ್ಥಾನಕ್ಕೆ ಹೋದಾಗ ನಾವು ಏನೇನೋ ಕೇಳಬೇಕು ಅನ್ಕೋತೀವಿ, ದೇವರನ್ನು ನೋಡಿದ್ರೆ ಸಂಪೂರ್ಣ ಮರ್ತು ಬಿಡ್ತೀವಿ. ಖಂಡಿತ ಖಂಡಿತ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ದೇವರ ಸ್ಮರಣೆ ಮಾಡುವ, ದೇವರ ಸ್ಮರಣೆಯಿಂದಲೇ ನಮ್ಮ ಕಾರ್ಯಗಳೆಲ್ಲವೂ ಅದ್ಭುತವಾಗಿ ಆಗತ್ತೆ. ಅದಕ್ಕಾಗಿ ಈ ಶ್ಲೋಕ ನೋಡೋಣ ಬನ್ನಿ. ಪ್ರಾತಃ ಪ್ರತೀತಿ ಸಾಯಾತಂ ಸಾಯಾತಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತತಸ್ತು ತವ ಪೂಜನಂ. ಯಾವತ್ತು ಪ್ರಾತಃ ಕಾಲದಲ್ಲಿ ಒಳ್ಳೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಈ ದೇವರ ಪ್ರಾರ್ಥನೆ ಮಾಡಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಆದಷ್ಟು ಬೇಗ ನೆರವೇರುತ್ತೆ. ಅದಕ್ಕಾಗಿ ಇದು ಶ್ಲೋಕ ಭಾಳ ವಿಶೇಷ, ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.